ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಸಾಮಾನ್ಯ ಟೇಬಲ್ ಉಪ್ಪು ಸೋಡಿಯಂ ಕ್ಲೋರೈಡ್ ಆಗಿದೆ. ಸೊ ಬೇಕಿಂಗ್ ಸೋಡಾ ಏನಂತ ಕರೀತಾರೆ? ಕೆಲವರು ತುಂಬಾ ಜನ ಮೆಸೇಜ್ ಮಾಡಿದ್ರಿ ಸರ್ ಕ್ವಶನ್ಸ್ ಇಂಗ್ಲಿಷ್ ಅಲ್ಲಿ ಕೂಡ ಹಾಕಿ ಅಂತ. ಇಂಗ್ಲಿಷ್ ಅಲ್ಲಿ ಕೂಡ ಹಾಕಿದೀವಿ. ಸೊ ಉಪ್ಪನ್ನ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಹಾಗಾದ್ರೆ ಬೇಕಿಂಗ್ ಸೋಡಾಗೆ ಏನಂತ ಕರಿತೀವಿ? ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದು. ಸೋಡಿಯಂ ಬೈಕಾರ್ಬೊನೇಟ್. ವೆರಿ ವೆರಿ ಇಂಪಾರ್ಟೆಂಟ್. ಬೇಕಿಂಗ್ ಸೋಡಾಗೆ ಸೋಡಿಯಂ ಬೈಕಾರ್ಬೊನೇಟ್. ಸಿಂಪಲ್ ಕ್ವಶನ್, ತುಂಬಾ ಎಕ್ಸಾಮ್ಸ್ ಅಲ್ಲಿ ಬಂದಿದೆ ಇದು. ಓಝೋನ್ ಹೋಲ್ ರೆಫರ್ಸ್ ಟು, ಅಂದ್ರೆ ಓಝೋನ್ ರಂಧ್ರ ಏನನ್ನ ಸೂಚಿಸುತ್ತದೆ? ಸೊ ಕೊಟ್ಟಿರೋ ಆಪ್ಷನ್ಸ್ ಗಳು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಬೆಸ್ಟ್ ಆಪ್ಷನ್ ಅಂತಂದ್ರೆ ಆಪ್ಷನ್ ಸಿ, ಸ್ಟ್ರಾಟೋಸ್ಫಿಯರ್ ನಲ್ಲಿ ಓಝೋನ್ ಪದರದ ದಪ್ಪದಲ್ಲಿ ಇಳಿಕೆ. ಸೊ ಓಝೋನ್ ರಂಧ್ರ ಅಂದ್ರೆ ಅದೇನ್ ಫುಲ್ ಒಂಥರ ಆರೆ ಕೋಲ್ ಹಾಕ್ಬಿಟ್ಟು ಹೋಲ್ ಮಾಡಿರೋ ಹತ್ರ ದೊಡ್ಡದಾಗ ಹೋಲ್ ಆಗಿರಲ್ಲ. ಅದು ಥಿಕ್ನೆಸ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಸೊ ನೋಡಿ, ಇದು ಆಪ್ಷನ್ ಸಿ, ಡಿಕ್ರೀಸ್ ಇನ್ ಥಿಕ್ನೆಸ್ ಆಫ್ ಓಝೋನ್ ಲೇಯರ್ ಇನ್ ಸ್ಟ್ರಾಟೋಸ್ಫಿಯರ್ ಅಂತ ಹಾಕ್ಬೇಕಾಗುತ್ತೆ. ಸೊ ಕನ್ನಡ ಮೀಡಿಯಂ ಅಲ್ಲಾದ್ರೂ ನೋಡ್ಕೊಳ್ಳಿ, ಇಂಗ್ಲಿಷ್ ಅಲ್ಲಾದ್ರೂ ನೋಡಿ. ನೆಕ್ಸ್ಟ್, ಸೊ ಪೈನ್, ಫೇರ್, ಸ್ಪ್ರೂಸ್, ಸೀಡರ್, ಲಾರ್ಚ್, ಸೈಪ್ರಸ್ ಪ್ರಸಿದ್ಧ ಮರ ನೀಡುವ ಸಸ್ಯಗಳಾಗಿವೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ, ಅದನ್ನೇ ಯಥಾವತ್ತು ಟ್ರಾನ್ಸ್ಲೇಟ್ ಮಾಡಿದೀವಿ. ಅವುಗಳಲ್ಲಿ ಹಲವಾರು ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡು ಬರುತ್ತವೆ. ಇವೆಲ್ಲವೂ ಯಾವ ಜಾತಿಗೆ ಸೇರಿದೆ ಕೊಟ್ಟಿರೋದ್ರಲ್ಲಿ? ಈ ಪೈನ್ ಮರ, ಫಿರ್, ಸ್ಪ್ರೂಸ್, ಸೆಡಾರ್ ಇವೆಲ್ಲ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಕೇಳ್ತಾನೆ ಕೂಡ. ಗುಡ್ಡಗಾಡು ಪ್ರದೇಶದಲ್ಲಿ ಜಾಸ್ತಿ ಬೆಳೀತವೆ. ಏನಪ್ಪ ಇವು ಅಂತಂದ್ರೆ ಜಿಮ್ನೋಸ್ಪರ್ಮ್ಸ್ ಅಂತ ಕರೀತಾರೆ. ಸೊ ಇವೆಲ್ಲ ಜಿಮ್ನೋಸ್ಪರ್ಮ್ಸ್. ಇದ್ರದ್ದು ಕ್ಯಾರೆಕ್ಟರ್ಸ್ ಹೇಳ್ಬೇಕು ಅಂದ್ರೆ ಸದಾ ಹಸಿರಾಗಿರ್ತವೆ. ಆಮೇಲೆ ಹೂ ಬಿಡದ ಸಸ್ಯಗಳು, ಇವೆಲ್ಲ ಹೂಗಳು ಬಿಡಲ್ಲ. ಆಮೇಲೆ ಬೀಜ ಹೊರಗಡೆ ಬಿಡ್ತವೆ. ಇದಕ್ಕೆ ಆಪೋಸಿಟ್, ಜಿಮ್ನೋಸ್ಪರ್ಮ್ಸ್ಗೆ ಆಪೋಸಿಟ್ ಎಂಜಿಯೋಸ್ಪರ್ಮ್ಸ್. ಅದು ಮಾಮೂಲಿ. ಇದಕ್ಕೆ ಏನ್ ಹೇಳ್ತಿಲ್ಲ, ಅವನ್ನ ಹೂ ಬಿಡೋ ಸಸ್ಯಗಳು ಅಂತ ಕರೀತಾರೆ, ಎಂಜಿಯೋಸ್ಪರ್ಮ್ಸ್ ನ. ಅವು ಸ್ವಲ್ಪ ಸೀಸನಲ್. ಇವು ಜಿಮ್ನೋಸ್ಪರ್ಮ್ಸ್ ಸದಾ ಹಸಿರಾಗಿರ್ತವೆ, ಅವು ಸೀಸನಲ್, ಆಯಾ ಸೀಸನ್ ತಕ್ಕನಂಗೆ ಬಿಹೇವ್ ಮಾಡ್ತವೆ. ಇದೆಲ್ಲ ಗೊತ್ತಿದೆ ನಿಮ್ಗೆ. ಗೊತ್ತಿಲ್ಲ ಅಂದ್ರೆ ನಮ್ಮ ಆಪ್ ಅಲ್ಲಿ ಕೋರ್ಸ್ ಇದೆ, ಬಯಾಲಜಿ ಕೋರ್ಸ್ ತಗೊಂಡು ನೋಡಬಹುದು. ಆಯ್ತಾ? ನೆನಪಲ್ಲಿ ಇಟ್ಕೊಳ್ಳಿ, ಪೈನ್, ಫೀರ್, ಸ್ಪ್ರೂಸ್ ಇವೆಲ್ಲ ಕೂಡ ಜಿಮ್ನೋಸ್ಪರ್ಮ್ಸ್. ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಅಂತಂದ್ರೆ ಏನು? ಸೊ ಆಪ್ಷನ್ಸ್ ನೀವು ನೋಡ್ಕೊಂಡು ನಿಧಾನಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ಪರಾಗವನ್ನ ಆಂಥರ್ ನಿಂದ ಸ್ಟಿಗ್ಮಾಗೆ ವರ್ಗಾಯಿಸುವುದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಸೊ ವೆರಿ ಇಂಪಾರ್ಟೆಂಟ್. ಈ ತರ ಪೋಲನ್ಸ್ ಇರ್ತಾವಲ್ಲ, ಸೊ ಇವನ್ನ ಸ್ಟಿಗ್ಮಾ ನೋಡಿದಿರಲ್ಲ. ಸೊ ಈ ತರ ಟ್ರಾನ್ಸ್ಫರ್ ಮಾಡೋದು, ಇದನ್ನ ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ. ಸಾಕಷ್ಟು ವಿಧಾನದಲ್ಲಿ ಆಗುತ್ತೆ, ಪ್ರಾಣಿಗಳಿಂದ ಆಗುತ್ತೆ, ಗಾಳಿಯಿಂದ ಆಗುತ್ತೆ, ಸಾಕಷ್ಟು ವಿಧಾನಗಳಿದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್ಸ್ ಇದೆ, ಅದನ್ನು ಕೂಡ ನಮ್ಮ ಆಪ್ ಅಲ್ಲಿ ಅವೈಲೇಬಲ್ ಇದೆ, ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕೇಳಿದ್ರೆ ಪರಾಗವನ್ನ ಆಂಥರ್ ನಿಂದ ಸ್ಟಿಗ್ಮಾಗೆ ವರ್ಗಾಯಿಸುವುದು. ಸಸ್ಯಗಳು ತಮ್ಮ ಪೋಷಕಾಂಶಗಳನ್ನ ಮುಖ್ಯವಾಗಿ ಇವುಗಳಿಂದ ಪಡೆಯುತ್ತವೆ. ಸೊ ಪ್ಲಾಂಟ್ ರಿಸೀವ್ಸ್ ದೇರ್ ನ್ಯೂಟ್ರಿಯೆಂಟ್ಸ್ ಮೈನ್ಲಿ ಫ್ರಮ್ ಯಾವ್ದ್ರಿಂದ? 100% ನೋಡಿದ್ರೆ ಎಲ್ಲಾನು ರೈಟ್ ಅನ್ಸುತ್ತೆ. ಬೆಸ್ಟ್ ಯಾವುದು? ಮಣ್ಣು, ಸಾಯಿಲ್ ಇಂದ ತುಂಬಾ ನ್ಯೂಟ್ರಿಯೆಂಟ್ಸ್ ನ ರಿಸೀವ್ ಮಾಡ್ಕೊಳ್ಳುವಂಥದ್ದು ಸಸ್ಯಗಳು. ವೆರಿ ಇಂಪಾರ್ಟೆಂಟ್. ಸೊ ಕೇಳಿದಾನೆ ಸಾಕಷ್ಟು ಎಕ್ಸಾಮ್ ಅಲ್ಲಿ, ಕೇಳ್ತಾನೆ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಸಾಂದ್ರತೆಯ ಏರಿಳಿತದ ವಿರುದ್ಧ ಜೀವಕೋಶದ ಚಲನೆಯನ್ನ ಹೀಗೆ ಕರೆಯಲಾಗುತ್ತದೆ. ಮೂವ್ಮೆಂಟ್ ಆಫ್ ಸೆಲ್ ಅಗೇನೆಸ್ಟ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇಸ್ ಕಾಲ್ಡ್. ಸೈನ್ಸ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಗಳು ಆರ್ಟ್ಸ್ ಹುಡುಗರು ಏನ್ ಅನ್ಕೋತಾರೆ, ಅಯ್ಯೋ ಹೆಂಗಪ್ಪ ಏನು ಎತ್ತ ಅಂತಂದ್ರೆ, ಸಿಂಪಲ್ ಟರ್ಮ್ಸ್ ಅಲ್ಲಿ ಏನೇ ಏರಿಳಿತ ಇದ್ರು ಕೂಡ, ಅಂದ್ರೆ ಜೀವಕೋಶದ ಚಲನೆಯನ್ನ ಏನಂತ ಕರೀತಾರೆ? ಅಪ್ ಇರ್ಲಿ ಡೌನ್ ಇರ್ಲಿ, ಏನೇ ಸಿಂಪಲ್ ಟರ್ಮ್ಸ್ ಅಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನ ಏನಂತ ಕರೀತಾರೆ ಅಂದ್ರೆ ಸಕ್ರಿಯ ಸಾರಿಗೆ ಅಥವಾ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ನೋಡಿ ಇದು ವೆರಿ ಇಂಪಾರ್ಟೆಂಟ್. ಸಾಂದ್ರತೆಯ ಏರಿಳಿತದ ವಿರುದ್ಧ ಜೀವಕೋಶದ ಚಲನೆಯನ್ನ ಸಕ್ರಿಯ ಸಾರಿಗೆ ಅಥವಾ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ಸೊ ವೆರಿ ಸಿಂಪಲ್ ಅಂಡ್ ನೆನ್ಪಿಟ್ಕೊಳ್ಳಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೊ ಇಂಟರ್ನೆಟ್ ಅಲ್ಲಿ ನಾವ್ ಹೆಂಗ್ ತೆಗ್ದಿದೀವಿ ಹಂಗೆ ಅವರು ಕ್ವಶನ್ ತೆಗೆದು ಡಿಟೋ ಯಥಾವತ್ ಹಾಕ್ತಾರೆ. ಸೊ ನೆನ್ಪಿಟ್ಕೊಂಡು ಪಟ ಅಂತ ಬರುತ್ತೆ. ದ್ಯುತಿ ಸಂಶ್ಲೇಷಣೆಯು ಸಾಮಾನ್ಯವಾಗಿ ಸಸ್ಯದ ಯಾವ ಭಾಗದಲ್ಲಿ ನಡೆಯುತ್ತದೆ? ಪ್ರತಿಯೊಬ್ಬರಿಗೂ ಗೊತ್ತು, ಸಂಶ್ಲೇಷಣೆ ಕ್ರಿಯೆ ಇದು ಎಲೆ ಮತ್ತೆ ಕ್ಲೋರೋಪ್ಲಾಸ್ಟ್ ಹೊಂದಿರುವಂತಹ ಭಾಗದಲ್ಲಿ ನಡೆಯುತ್ತೆ. ಇನ್ನು ಕೊಟ್ಟರು ಈ ಆಪ್ಷನ್ ಯಾವ್ದ್ರಲ್ಲೂ ಕೂಡ ನಡೆಯೋದಿಲ್ಲ. ವೆರಿ ಇಂಪಾರ್ಟೆಂಟ್. ಸೊ ಸಸ್ಯಗಳು ಪ್ರೋಟೀನ್ ಅನ್ನ ಯಾವುದರಿಂದ ಸಂಶ್ಲೇಷಿಸುತ್ತವೆ? ಪ್ಲಾಂಟ್ ಸಿಂಥಸಿಸ್ ಪ್ರೋಟೀನ್ ಫ್ರಮ್. ಹೆಂಗೆ ಪ್ಲಾಂಟ್ ಪ್ರೋಟೀನ್ ನ ಪಡೆಯುತ್ತವೆ? ಫ್ರಮ್ ಅಮೈನೋ ಆಸಿಡ್. ವೆರಿ ವೆರಿ ಇಂಪಾರ್ಟೆಂಟ್. ರಿಪೀಟೆಡ್ ಕ್ವಶನ್ ಕೇಳ್ತಾನೆ ಕೂಡ. ಸೊ ಪ್ಲಾಂಟ್ ಸಿಂಥಸಿಸ್ ಪ್ರೋಟೀನ್ ಫ್ರಮ್ ಅಮೈನೋ ಆಸಿಡ್. ಸಸ್ಯಗಳು ಅಮೈನೋ ಆಸಿಡ್ ಗಳಿಂದ ಪ್ರೋಟೀನ್
ನ ಸಂಶ್ಲೇಷಿಸುತ್ತವೆ. ವೆರಿ ಇಂಪಾರ್ಟೆಂಟ್. ಸಸ್ಯಗಳು ಮಣ್ಣಿನಿಂದ ಕರಗಿದ ನೈಟ್ರೇಟ್ ಗಳನ್ನ ಹೀರಿಕೊಳ್ಳುತ್ತವೆ ಮತ್ತು ಅವುಗಳನ್ನ ಏನನ್ನಾಗಿ ಪರಿವರ್ತಿಸುತ್ತವೆ? ಸಸ್ಯಗಳು ಏನ್ ಮಾಡ್ತವೆ? ನೈಟ್ರೇಟ್ಸ್ ನ ಹೀರ್ಕೋತವೆ ಮಣ್ಣಿನಿಂದ ಅಲ್ವಾ. ಹೀರ್ಕೊಂಡ್ಮೇಲೆ ನೈಟ್ರೇಟ್ಸ್ ಏನ್ ಮಾಡ್ತಾವು? ಅವು ಮುಕ್ತ ಸಾರಜನಕ, ನೈಟ್ರೋಜನ್, ಫ್ರೀ ನೈಟ್ರೋಜನ್ ಆಗಿ ಹೊರಗಡೆ ವಾತಾವರಣಕ್ಕೆ ಬಿಡುತ್ತೆ. ನೈಟ್ರೇಟ್ಸ್ ನ ತಗೊಂಡು ಮುಕ್ತ ಸಾರಜನಕವಾಗಿ ಅಂದ್ರೆ ಫ್ರೀ ನೈಟ್ರೋಜನ್ ಆಗಿ ಹೊರಗಡೆ ಸಸ್ಯಗಳು ರಿಲೀಸ್ ಮಾಡ್ತವೆ. ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಕೂಡ. ಈ ಕೆಳಗಿನವುಗಳಲ್ಲಿ ಒಂದು ಮೂಳೆಗಳ ಕಾರ್ಯವಲ್ಲ. ಇಲ್ಲಿ ಮೂಳೆ ಈ ಕೆಲಸ ಮಾಡಲ್ಲ ಕೊಟ್ಟಿರೋದ್ರಲ್ಲಿ. ಸೊ ಬೇರೆವೆಲ್ಲ ಆಪ್ಷನ್ಸ್ ನೀಟಾಗಿ ನೋಡ್ಕೊಳ್ಳಿ, ಕನ್ನಡ ಇಂಗ್ಲಿಷ್ ಎರಡರಲ್ಲಿ ನೋಡ್ಕೊಳ್ಳಿ, ಟ್ರಾನ್ಸ್ಲೇಷನ್ಸ್ಗೆಲ್ಲ ಬೆನಿಫಿಟ್ ಆಗುತ್ತೆ. ಕೊಟ್ಟಿರೋದ್ರಲ್ಲಿ ಏನು? ಆಪ್ಷನ್ ಸಿ, ರಕ್ತ ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ನಿಯಂತ್ರಣಕ್ಕಾಗಿ ಹಾರ್ಮೋನ್ಗಳ ಸ್ರವಿಕೆ. ಸೊ ಮೂಳೆ ಹಾರ್ಮೋನ್ ಸ್ರವಿಕೆ ಅದು ಇದು ಸಂಬಂಧಪಟ್ಟಂಗೆ ಏನು ಕಂಟ್ರೋಲ್ ಮಾಡಲ್ಲ. ಇನ್ನು ಬಿಟ್ಟಿರೋ ಮೂರು ಫಂಕ್ಷನ್ಸ್ ನ ಮೂಳೆ ಮಾಡುತ್ತೆ. ಫಂಕ್ಷನ್ಸ್ ನ ಮೂಳೆ ಮಾಡಲ್ಲ. ಆಯ್ತಾ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಕೂಡ ಜನರಲ್ ಸೈನ್ಸ್ ಸಂಬಂಧಪಟ್ಟಂಗೆ ಆಫ್ಲೈನ್ ಕ್ಲಾಸ್ ಬಸವೇಶ್ವರ ನಗರದಲ್ಲಿ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಿದೆ. ಆಮೇಲೆ ಬುಕ್ಸ್ ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಾ ಇದೆ. ದಯಮಾಡಿ ನಮ್ಮ ನಂಬರ್ ಸೇವ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಮ್ಗೆ. ಸೊ ನಿಮ್ ನಂಬರ್ನ ನಾವು ಸೇವ್ ಮಾಡ್ತೀವಿ. ಅವಾಗ ಸ್ಟೇಟಸ್ ಅಲ್ಲಿ ಎಲ್ಲ ಅಲರ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ತುಂಬಾ ಬುಕ್ಸ್ ಗೆ ಡಿಮ್ಯಾಂಡ್ ಬರ್ತಾ ಇದೆ ಅಂಡ್ ಬಹಳ ಕಡಿಮೆ ದರದಲ್ಲಿ ನಮ್ಗೆ ಏನ್ ಬರ್ತಾ ಇದೆ ಇದು ಕೂಡ ನಿಮಗೆ ಯುಟಿಲೈಸ್ ಆಗ್ಲಿ, ಜನಕ್ಕೆ ರೀಚ್ ಆಗ್ಲಿ ಅನ್ಬಿಟ್ಟು ನೀವು ಪೇಮೆಂಟ್ ಮಾಡಿದ ತಕ್ಷಣನೇ ಡೆಲಿವರಿ ಮಾಡ್ತಾ ಇದೀವಿ. ಸೊ ನೀವು ಪೇ ಮಾಡಿದೀರಾ ಅಂದ್ರೆ ಒಂದು 10 ನಿಮಿಷಕ್ಕೆ ಪೋಸ್ಟ್ ಹೋಗಿ ಹಾಕ್ತಾ ಇದೀವಿ, ಬೇಗ ರೀಚ್ ಆಗ್ಲಿ ಅಂತ ಅಂದ್ಬಿಟ್ಟು. ಆಸಕ್ತರು ತಗೋಬಹುದು. ಆಮೇಲೆ ಆಫ್ಲೈನ್ ಕ್ಲಾಸ್ ಅಪ್ಡೇಟ್ ಕೊಡ್ತೀವಿ, ಅದರದ್ದು ಕೂಡ ಆನ್ಲೈನ್ ಆಸ್ ಯೂಶುವಲ್ ನಮ್ಮ ಆಪ್ ಅಲ್ಲಿ ಎಲ್ಲಾ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ತುಂಬಾ ಜನ ತಗೊಂಡು ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ನಿಮಗೂ ಆಸಕ್ತಿ ಇದ್ರೆ ಯು ಕ್ಯಾನ್ ಯುಟಿಲೈಸ್ ಇಟ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್. ಟೇಕ್ ಕೇರ್. ಗುಡ್ ನೈಟ್.